ತೋರಿಸಿದ್ನಲ್ಲ ನಿಮಗೆ, ಇದೇ ಗರ್ಭಗುಡಿ. ಚಂದುಪುರದಿಂದ ಸುಮಾರು ಒಂದು 500 ಮೀಟರ್ ಅಲ್ಲೇ ಪಕ್ಕದಲ್ಲಿ SI ಒಂದಗೆರೆ ಎಂಬ ಊರಿನಲ್ಲಿ ಮಹಾಕಾಟಿ ವೀರಪ್ಪ ಎಂಬ ದೇವಸ್ಥಾನ ಸ್ಥಾಪನೆಯಾಗಿತ್ತು. ಬಟ್ ನಾವು ಹೋಗಿದ್ದು ದಿನ ಅಲ್ಲಿ ದೇವಸ್ಥಾನ ಬಾಗಿಲಾಕಿದ್ದ ಕಾರಣ ಅಲ್ಲೇ ಪಕ್ಕದಲ್ಲಿ ಇರುವಂತಹ ಒಂದೇ ಜಾಗದಲ್ಲಿ 6 ದೇವಸ್ಥಾನಗಳಿದ್ದು, ಆ 6 ದೇವಸ್ಥಾನಗಳಲ್ಲಿ ಒಂದು ದೇವಸ್ಥಾನ ತುಂಬ ಹಳೆಯ ಚೋಳರ ಕಾಲದಲ್ಲಿ ಕೆತ್ತನೆ ಮಾಡಿರುವಂತಹ ದೇವಸ್ಥಾನ ಆಗಿರ್ಬೋದು, ಚೋಳರ ಕಾಲದಲ್ಲಿ ಕಟ್ಟಿರುವಂತಹ ದೇವಸ್ಥಾನ ಅಲ್ಲಿ ಸ್ಥಾಪನೆಯಾಗಿತ್ತು. ಬಟ್ ಇದ್ರ ಬಗ್ಗೆ ವಿಡಿಯೋ ಸಂಪೂರ್ಣವಾಗಿ ಈ 6 ದೇವಸ್ಥಾನದ ಬಗ್ಗೆ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ನನ್ನ ಯೂಟ್ಯೂಬ್ ಚಾನಲ್ ಲಿಂಕು ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಬಯೋದಲ್ಲಿದೆ. ದಯವಿಟ್ಟು ಹೋಗಿ ಒಂದ್ಸಲ ವೀಕ್ಷಿಸಿ. ಇದೇ ರೀತಿ ನಿಮ್ಮ ಸಪೋರ್ಟ್ ನನ್ನ ಜೊತೆ ಸದಾ ಇರಲಿ. ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್. ಮಹಾಕಾಟಿ ವೀರಪ್ಪ ದೇವಸ್ಥಾನ ಸದ್ಯಕ್ಕೆ ಬಾಗ್ಲಾಗೈತೆ. ಅಲ್ಲಿಗಡೆ ಹೋಗೋಕ್ಕೆ ಜಾಗ ಎಲ್ಲಿ ನಮ್ಗೆ ಕಾಣ್ತಿಲ್ಲ. ಅದು ಅಲ್ಲದಂತೆ ಇವತ್ತು ಬಾಗ್ಲು ಬೇರೆ ಹಾಕೈತೆ. SI ಒನ್ನಲಗೆರೆಯಲ್ಲಿ ಸದ್ಯ ಬಾಗ್ಲು ಹಾಕೈತೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಬರ್ಬೇಕಾದ್ರೆ ನಮಗೆ ಈ ದೇವಸ್ಥಾನಗಳೆಲ್ಲ ಕಂಡು ತಡಪ್ಪ ಇದನ್ನೂ ಸತ ಮಾಡ್ಕೊಂಡು ಹೋಗುವ ಅಂತ ಅನ್ನಿಸ್ತು. ಮಾಡ್ತಾಯಿದ್ದೀವಿ. ಇದು ಯಾವ ದೇವಸ್ಥಾನ ನಮಗೆ ಗೊತ್ತಿಲ್ಲ. ಇದೊಂದು ದೇವಸ್ಥಾನ. ಇಲ್ಲಿ ನೇಮ್ಗಳೇ ಇಲ್ಲ. ದೇವಸ್ಥಾನ ನೇಮ್ ಹಾಕಿದರೆ ನಮಗೂ ಗೊತ್ತಾಗ್ತಿತ್ತು ಯಾವ ದೇವಸ್ಥಾನ ಅಂತ. ಬಟ್ ಇವೆಲ್ಲ ತುಂಬ ಹಳೆ ದೇವಸ್ಥಾನಗಳು ಅಂತ ಅನ್ಕೋತೀನಿ ನಾನು. ತುಂಬಾ ಹಳೆ ದೇವಸ್ಥಾನಗಳು ಇವೆಲ್ಲ ಇವು. ನೋಡಿ ಇಲ್ಲಿ ಬರ್ದೈತೆ. ಇಲ್ಲಿ 2/3/1992 ಅಂದರೆ ಈ ದೇವಸ್ಥಾನ ಈ 3 ದೇವಸ್ಥಾನವೂ ಕೂಡ 2/3/1992 ಇದು ಸ್ಥಾಪನೆ ಆಗಿರೋದು ಈ ದೇವಸ್ಥಾನಗಳು. ಅದು ಬಿಟ್ಟರೆ ಈ ದೇವಸ್ಥಾನ ನನ್ನ ಪ್ರಕಾರ ಚೋಳರ ಕಾಲದಲ್ಲಿ ಈ ದೇವಸ್ಥಾನ ಆಗಿರೋದು. ತುಂಬ ಹಳೆಯ ದೇವಸ್ಥಾನ. ಬಟ್ ಇಲ್ಲೇ ನೆಲೆಸ್ಬೇಕು ಅಂತಂದ್ಬಿಟ್ಟು ಇಲ್ಲಿ ಅಕ್ಕಪಕ್ಕ ದೇವಸ್ಥಾನ ಮಾಡೋರೆ ಹೊರ್ತು ಇಲ್ಲಿ ಈಗ ಹೊಸ್ದಾಗಿ ಏನೋ ಆಗಿರುವಂಥ ದೇವಸ್ಥಾನ ಇವೆಲ್ಲ ತುಂಬ ಹಳೆಯ ದೇವಸ್ಥಾನನೇ. ನೀವು ನೋಡಿ ಚೆನ್ನಾಗಿದೆ ಮಾತ್ರ. ಹಿಂದೆ ನೋಡಿ ದೀಪೋತ್ಸವಕ್ಕೆ ಗೂಡು ತುಂಬ ಚೆನ್ನಾಗೈತೆ ಈ ದೇವಸ್ಥಾನ ಕೂಡ. ಇದು ತುಂಬ ಪುರಾತನ ದೇವಸ್ಥಾನ ಆಗಿರೋದ್ರಿಂದ ಈ ದೇವಸ್ಥಾನಗಳು ತುಂಬ ಹಳೆ ಪ್ರಾಚೀನ ಕಾಲದವು, ಇಲ್ಲಾಂದರೆ ಒಡೆಯರಂಥ ಕಾಲದಲ್ಲಿ ಆಗಿರುವಂಥದ್ದು. ಅದಲ್ಲದಂತೆ ಆಮೇಲೆ ಚೋಳರ ಕಾಲದಲ್ಲಿ ಆಗಿರುವಂತಹ ದೇವಸ್ಥಾನಗಳು. ನೋಡಿ ಗೂಡು ನೋಡಿ, ಇಲ್ಲೆಲ್ಲ ತುಂಬ ಹಳೆಯ ದೇವಸ್ಥಾನ ಇವೆಲ್ಲ. ಆವಾಗ ಬಾಗಿಲು ಕಲ್ಲಲ್ಲಿ ಮಾಡ್ತಿದ್ರು, ನಿಲ. ಇದು ಈಗ ಸದ್ಯಕ್ಕೆ ಮರದಲ್ಲಿ ಮಾಡ್ತಾರೆ. ಬೇರೆ ವುಡ್ಡಲ್ಲೆಲ್ಲ ಈಗ ಸ್ವಲ್ಪ ಅಪ್ಡೇಟ್ ಆಗಿರೋದ್ರಿಂದ ವುಡ್ ಗಿಡಲೆಲ್ಲ ಬೇರೆ ಥರ ಮಾಡಿಸ್ತಾರೆ. ಆವಾಗ ಹಿಂದೆ ಇದೆಲ್ಲ ಪೂರ್ತಿ ಕಲ್ಲಿದು. ಇದು ಚಿಲಕನೆ ಹಾಕೋಕ್ಕೆ ತೂತು ಮಾಡ್ಕೊಂಡಿದ್ರು. ಇದು ಈ ಕಡೆಯಿಂದ ಆ ಕಡೆಗೆ ಲಾಕ್ ಹಾಕೋಕ್ಕೆ. ಆಗ್ಬಿಟ್ರೆ ನೋಡಿ, ತುಂಬ ಹಳೆಯ ದೇವಸ್ಥಾನ ಆಗಿರೋದ್ರಿಂದ ಯಾವ ಥರ ಕಾಣ್ತೈತೆ ಇದು. ತುಂಬ ಹಳೆಯ ದೇವಸ್ಥಾನ ಇದು ದೇವಸ್ಥಾನ ಮನೆ ಅಂತಂದರೆ ಗೊತ್ತಾಯ್ತಲ್ಲ ನನಗೆ. ನೋಡಿ ಇದು ಗರ್ಭಗುಡಿ ಅನ್ಕತ್ ನನ್ನ ಪ್ರಕಾರ. ಇದು ಹಿಂದೆ ಇದು ಮಾಡಿರೋದ್ರಿಂದ ಗರ್ಭಗುಡಿದು ಶಿವನಾಗ ಯಾರೋ ಬರೆದಿದ್ದು ಶಿವನಾಗ ಅಂತ. ಪರವಾಗಿಲ್ಲ, ನಮ್ಮ ಪ್ರಕಾರ ಇದು ಗರ್ಭಗುಡಿನೇ ಹಿಂದೆ ಅಂತ ನಮ್ಮ ಪ್ರಕಾರ. ಬಟ್ ಚೆನ್ನಾಗೈತೆ. ಈಗ ನಾವು ಏನೇ ಥರ ಕಟ್ಟಿದ್ರು ಕೂಡ ಈ ಥರ ಕಟ್ಟೋಕ್ಕೆ ಸಾಧ್ಯ ಇಲ್ಲ. ಈ ಥರ ದೇವಸ್ಥಾನ ಮಾಡೋಕ್ಕೆ ಸಾಧ್ಯ ಇಲ್ಲ. ನೋಡಿ ತುಂಬ ಚೆನ್ನಾಗೈತೆ. ಇದು ಆಲ್ಮೋಸ್ಟ್ ದೇವಸ್ಥಾನನೇ ನಮ್ಮ ಪ್ರಕಾರ. ಹಳ್ಳಿ ಮರೆಲ್ಲ ಆಲ್ಮೋಸ್ಟ್ ಎಲ್ಲ ಬೇರೆ ಕೊಟ್ಬಿಟ್ಟೈತೆ. ಬಟ್ ಆದರೂ ಏನಂದೇಣ ಈ ದೇವಸ್ಥಾನದ ಬಗ್ಗೆ? ಉದ್ಭವ ದೇವಸ್ಥಾನ, ಚೋಳರ ಕಾಲದ್ದು. ಆದರೂ ಒಳಗೆಲ್ಲ ಹೋಗಿದ್ದು ಬರ್ತೀವಿ ಅಂತಂದರೆ ಒಬ್ಬ ಮನುಷ್ಯ ನಿಂತ್ಕೊಳ್ಳೋಕ್ಕಾಗದಂಥ ಜಾಗಗಳು ಮಾತ್ರ ತುಂಬ ಚೆನ್ನಾಗೈತೆ. ಬಟ್ ಚೆನ್ನಾಗೈತೆ ದೇವಸ್ಥಾನ. ಹಿಂದೆ ಪ್ರಾಚೀನ ಕಾಲದ ದೇವಸ್ಥಾನಗಳಾಗಿರೋದ್ರಿಂದ ಒಟ್ಟಿನಲ್ಲಿ ದೇವಸ್ಥಾನನೇ ಇದು ನನ್ನ ಪ್ರಕಾರ. ನೋಡಿ ಈಗ ಮೋಲ್ಡ್ ಅಂತ ಮಾಡ್ತಾರೆ. ಅವಾಗ ಹಿಂದೆ ಚಪ್ಪಡಿ ಕಲ್ಲನ್ನ ಹಾಸಿ ಮೇಲ್ಗಡೆ ಇಟ್ಕೆ ಕಟ್ತಿದ್ರು. ಬಟ್ ಆದರೂ ಚೆನ್ನಾಗೈತೆ. ನೀವೆಲ್ಲ ಒಂದು ಸತ ಇಲ್ಲಿಗೆ ವಿಸಿಟ್ ಕೊಟ್ಟು ಸ್ವಲ್ಪ ಇವೆಲ್ಲ ಬಂದು ನೋಡೋರು ಇನ್ನೂ ಚೆನ್ನಾಗಿರುತ್ತೆ. ನಾವು ಹೇಳೋದಕ್ಕಿಂತ ಹೆಚ್ಚಾಗಿ, ವೀಡಿಯೋದಲ್ಲಿ ನೀವು ನೋಡೋದಕ್ಕಿಂತ ಹೆಚ್ಚಾಗಿ
ಇಲ್ಲಿಗೆ ಸ್ಪಾಟಿಗೆ ಬಂದರೆ ನೀವು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಇದು ಶಿವನ ವಿಗ್ರಹ. ಇದು ಒಂದು ಚಿಕ್ಕ ದೇವಸ್ಥಾನ ಆಗಿರುತ್ತೆ ಅಂತ ಅನ್ಕೋತೀನಪ್ಪ ನಮ್ಮ ಪ್ರಕಾರ ಹಿಂದೆ ನೋಡಿ. ಈಗ ನನಗೆ ಕನ್ಫರ್ಮ್ ಆಯ್ತು ನೋಡಿ. ಇದೇ ಗರ್ಭಗುಡಿ ನಾವು ತೋರಿಸೋದ್ನಲ್ಲ ನಿಮಗೆ. ಇದೇ ಗರ್ಭಗುಡಿ. ಇದು ಹಿಂದಿನ ಕಾಲದ್ದು ದೇವಸ್ಥಾನ. ಇದು ಸ್ವಲ್ಪ ಹಾಳಾದಮೇಲೆ ಇಲ್ಲಿ ಕಾಣ್ತಾ ಇತ್ತಲ್ಲ ದೇವಸ್ಥಾನ, ಈ ದೇವಸ್ಥಾನಗಳನ್ನ ಸ್ಥಾಪನೆ ಮಾಡಿರುವಂಥದ್ದು. ಈಗ ಈ ಥರ ಎಲ್ಲ ಕಟ್ಟೋಕ್ಕಾಗಲ್ಲ, ಯಾವುದೇ ಕಾರಣಕ್ಕೂ ಈ ಥರ ಎಲ್ಲ ಮಾಡೋಕ್ಕೂ ಆಗಲ್ಲ. ಹಿಂದಿನ ಕಾಲದಲ್ಲಿ ಮಾಡಿರುವಂತಹ ದೇವಸ್ಥಾನಗಳಿವೆಲ್ಲ ಇವು ಒಂದು. ಅದು ಬಿಟ್ಟರೆ ನೋಡಿ, ಸದ್ಯಕ್ಕೆ ಈ ದೇವಸ್ಥಾನಗಳು ಯಾವ ಟೈಮಲ್ಲಿ ಸ್ಥಾಪನೆ ಮಾಡಿರೋದು ಅಂತ ಗೊತ್ತಿಲ್ಲ. ಇಲ್ಲಿ ಯಾವುದೇ ಥರ ಹಿಸ್ಟ್ರಿನ ಹಾಕಿಲ್ಲ. ಇಷ್ಟು ವರ್ಷದ ಹಿಂದ್ಗಡೆ ಈ ದೇವಸ್ಥಾನ ಸ್ಥಾಪನೆ ಮಾಡಿರೋದು, ಆಮೇಲೆ ಯಾವ ದೇವಸ್ಥಾನದ ನೇಮು ಅಂತ ಸುಮಾರು ದೇವಸ್ಥಾನಗಳಿಲ್ಲ. ಈ ದೇವಸ್ಥಾನ ಬಂದು ಮಹಾದೇಶ್ವರ ದೇವಸ್ಥಾನ. ಈ ದೇವಸ್ಥಾನದ್ದು ನೇಮು ಅಲ್ಲಿ ಮೇಲ್ಗಡೆ ಇಲ್ಲ. ಇದು ನಾಗರಕಲ್ಲು. ಅದು ಬಿಟ್ರೆ ಇದನ್ನು ಬ್ಯಾಲದ ಕೈ ಮರ ಅಂತಾರೆ. ಬ್ಯಾಲದ ಕೈ ಮರ ಅಂತಂದರೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮೂರು ಕರಟಗೆರೆಯಲ್ಲಿ ಒಂದು ಬ್ಯಾಲದ ಕೈ ಮರ ಇತ್ತು. ಚಿಕ್ಕ ವಯಸ್ಸಲ್ಲಿ ಒಂದು ಬ್ಯಾಲದ ಕೈ ತಿನ್ನೋಕ್ಕೆ ಮಧ್ಯಾಹ್ನ ಟೈಮ್ ರಜಾ ಹಾಕ್ಬಿಟ್ಟು ಕುಸ್ತಿ ಆಡ್ಕೊಂಡು ಹೋಗ್ತಿದ್ದ ನಾವು ಬ್ಯಾಲದ ಕೈ ತಿನ್ನೋಕ್ಕೆ. ಕೊಳ ಮಾಕಾಟಿ ವೀರಪ್ಪನ ದೇವಸ್ಥಾನಕ್ಕೆ ಹೋಗೋಕ್ಕೆ ಜಾಗ ಇಲ್ಲ. ಅದು ಅಲ್ಲದಂತೆ ಬಾಕ್ಲು ಹಾಕ್ಬಿಟ್ಟವ್ರೆ. ಇನ್ನೊಂದು ದಿನ ಬಂದು ಮಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ಮಾಕಾಟಿ ವೀರಪ್ಪನ ದೇವಸ್ಥಾನ ಪಕ್ಕದಲ್ಲಿರುವಂತಹ ಇಷ್ಟು ದೇವಸ್ಥಾನಗಳ ಬಗ್ಗೆ ಈಗ ನಾನು ನಿಮಗೆ ಹೇಳಿದ್ದು. ಈ ಕಡೆ ಹಿಂದ್ಗಡೆ ಆಗಿರುವಂತಹ ದೇವಸ್ಥಾನದ್ದು ಅದು ತುಂಬ ಹಳೇ ದೇವಸ್ಥಾನ. ಅದು ಮೊದಲೇ ಯಾವ ದೇವಸ್ಥಾನ ಅಲ್ಲಿ ಸ್ಥಾಪನೆ ಆಗಿತ್ತು ಅಂತ ನಮಗೆ ಗೊತ್ತಿಲ್ಲ. ಬಟ್ ಅದು ತುಂಬ ಹಳೆಯ ದೇವಸ್ಥಾನ. ಈ 1 2 3 4 5 6 ಅದೊಂದು ಹಳೆಯದೊಂದು 7 ದೇವಸ್ಥಾನ ಒಂದೇ ಜಾಗದಲ್ಲಿ ಸ್ಥಾಪನೆ ಆಗೈತೆ ಅಷ್ಟಾಗಿ. ಸದ್ಯಕ್ಕೀಗ ಇದು ನಮಗೆ ಗೊತ್ತಿರೋ ಮಟ್ಟಿಗೆ ಹಾಕಿದ್ದೀವಿ. ನಮಗೇನಾದ್ರು ಗೊತ್ತಾದರೆ ಅದ್ರ ಬಗ್ಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಇಲ್ಲೇ ಹಾಕೋರೆ ಶ್ರೀ ವರಸಿದ್ಧಿ ವಿನಾಯಕ ದೇವಸ್ಥಾನ. ಹಳೆ ದೇವಸ್ಥಾನದ ಬಗ್ಗೆ ಅಷ್ಟೊಂದೇನು ಮಾಹಿತಿ ಗೊತ್ತಿಲ್ಲ. ಇಷ್ಟಾಗಿ ನಮಗೆ ಗೊತ್ತಿರೋದನ್ನ ತೋರಿಸಿದ್ದೀವಿ. ಅದ್ರ ಬಗ್ಗೆ ಜಾಗ ಏನಾರು ಇದ್ದಿರೋ ಖಂಡಿತವಾಗ್ಲೂ ತೋರಿಸ್ತಿದ್ದು. ತೋರಿಸಲ್ಲ ಅಂತಲ್ಲ, ಈಗ ತೋರಿಸ್ಬೇಕಂತಲೇ ಅಲ್ಲಿಂದ ಇಲ್ಲಿ ಗಂಟೆ ಬಂದಿರೋದು. ಬಟ್ ಜಾಗ ಇಲ್ದಿರೋ ಕಾರಣ ಅಲ್ಲಿ ಹೋಗೋಕ್ಕೆ ಬಾಗ್ಲು ಹಾಕಿರೋ ಕಾರಣ ಈ ಸದ್ಯಕ್ಕೆ ವೀಡಿಯೋ ಮಾಡೋಕ್ಕಾಗಲ್ಲ. ನೆಕ್ಸ್ಟು ವೀಡಿಯೋ ಮಾಡ್ತೀವಿ ಅದ್ರ ಬಗ್ಗೆ. ಪುರಾಬೆ ತಿಳ್ಕೊಂಡು ಹಿಂದೆ ಹೆಂಗಿತ್ತು ಏನಿತ್ತು ಅಂತೆಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾಯಿದ್ರೆ ಫಾಲೋ ಮಾಡ್ಕೊಳ್ಳಿ, ಶೇರ್ ಮಾಡಿ. ಹಾಗೆ ಮುಂದೆ ಯಾವ ದೇವಸ್ಥಾನದ ಬಗ್ಗೆ, ಯಾವ ಊರು ದೇವಸ್ಥಾನದ ಬಗ್ಗೆ ವೀಡಿಯೋ ಮಾಡ್ಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ. ಇನ್ನು ತುಂಬ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.